ಸಮುದ್ರದ ಅಲೆಗಳು. ಕಾಡಲ್ಲಿ ಪ್ರಾಣಿಗಳು 2 ಹೆಜ್ಜೆ ಹಿಂದೆ ಹೋದು ಅಂದ್ರೆ ಹುಲಿ ಬಂದಿದೆ ಅಂತ ಅರ್ಥ. ಹುಲಿನೇ 2 ಹೆಜ್ಜೆ ಹಿಂದೆ ಹೋದ್ರೆ ಗಿಲ್ಲಿ ಬಂದವಳೆ ಅಂತ ಅರ್ಥ. ನಿಜವಾಗ್ಲೂ ಹಾಕೊಂಡು ಒಂದು ಪಿಕ್ಚರ್ ಮಾಡ್ಬೇಕು. ನನಗೇನು ಅನ್ಸುತ್ತೆ, ನನಗೆ ನೋಡ್ದಾಗಲ್ಲ ಚಂದ್ರಬಾಬು ಅಂತ ಒಬ್ರು ತಮಿಳ್ ಡಾಕ್ಟರ್ ಇದ್ರು, ಒನ್ ಆಫ್ ದ ಬೆಸ್ಟ್ ಕಾಮಿಡಿಯನ್ ಅವರು. ನೋಡ್ದಾಗಲ್ಲ ಅದೇ ಅನ್ಸುತ್ತೆ, ಇವ್ನ ಹಾಕೊಂಡು ಒಂದು ಪಿಕ್ಚರ್ ಮಾಡ್ತೀನಿ. ಥ್ಯಾಂಕ್ ಯು ಅಣ್ಣ. ಸೇಮ್ ಯಾವ ಇಂಗ್ಲಿಷ್ ಮೂವಿ ಇಲ್ಲ, ಆ ತರ ಇಂಗ್ಲಿಷ್ ಮೂವಿ ರೇಂಜ್ ಅಲ್ಲಿ ತಗೊಂಡೋಗಿದ್ದಾರೆ. ಸಿನಿಮಾ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಬೋರ್ ಏನ್ ಅನ್ಸಲ್ಲ, ಇಂಟ್ರೆಸ್ಟ್ ಮಾತ್ರ ತುಂಬಾ ಇಂಟ್ರೆಸ್ಟ್ ಬರುತ್ತೆ. ಫ್ಯಾಮಿಲಿ ಫಿಲಿಮು ಎಲ್ಲ ಬಂದು ನೋಡ್ಬೋದು. ಸರ್ ಆಕ್ಟಿಂಗ್ ಅಂದ್ರೆ ಇದ್ರಲ್ಲಿ ಮಾತ್ರ ಚಿಂದಿ. ತುಂಬಾ ಚೆನ್ನಾಗಿದೆ ಮೂವಿ. ಸೂಪರ್ ಆಗಿದೆ ಫಿಲಂ, ಸಕ್ಕತ್ತಾಗಿದೆ. ಸೂಪರ್ ಆಗಿದೆ ಸರ್, ಫ್ಯಾಮಿಲಿ ಎಲ್ಲ ನೋಡ್ಬೋದು. ತುಂಬಾ ಚೆನ್ನಾಗಿದೆ. ವೆರಿ ನೈಸ್. ವಿ ಲೈಕ್ ದಿಸ್. ಆಕ್ಷನ್ ಇಸ್ ವೆರಿ ನೈಸ್. ದ ಥೀಮ್ ಇಸ್ ವೆರಿ ನೈಸ್. ಸೂಪರ್ ಚೆನ್ನಾಗಿದೆ. ಡಿ ಬಾಸ್ ಇದ್ದಿದ್ರೆ ಸೀರಿಯಸ್ ಆಗಿ ಫಿಲಂ ಮಾಡಿದ್ರೆ ಸಖತ್ ಸೂಪರ್ ಆಗೈತೆ. ಆತಿನ ಪ್ರೀಸವನು ರಾಜಕಾರಣಿ ಆಯ್ತಾನೆ, ಚಂದ್ರನ ಪ್ರೀಸವನು ರಾಜ್ಕುಮಾರ್ ಆಯ್ತಾನೆ ಅಂತ ಹೇಳಿದೆ. ಗೈಸ್, ಇವತ್ತೊಂದು ಸತ್ಯ ಅರ್ಥ ಆಯ್ತು ನನಗೆ. ಅದೇನಪ್ಪಾ ಅಂತಂದ್ರೆ, ಮೋಸ್ಟ್ಲಿ ಗಿಲ್ಲಿ ಅವರ ಫ್ಯಾನ್ಸ್ ಗಳಲ್ಲಿ ಆಲ್ಮೋಸ್ಟ್ 75-80% ಜನ ಡಿ ಬಾಸ್ ಫ್ಯಾನ್ಸ್ ಇದಾರೆ ಅನ್ಸುತ್ತೆ. ಯಾಕೆ ಅಂತಂದ್ರೆ, ಡಿ ಬಾಸ್ ಫ್ಯಾನ್ಸ್ ಯಾರಾದ್ರೂ ದರ್ಶನ್ ಸರ್ ಬಗ್ಗೆ ಒಂದೇ ಒಂದು ಮಾತಾಡಿದ್ರೆ, ನೆಗೆಟಿವ್ ಆಗಿ ಮಾತಾಡಿದ್ರೆ, ಅವ್ರ ಅಕೌಂಟ್ಗೆ ಹೋಗಿ ಅವರ ವಿಡಿಯೋಗಳಲ್ಲಿ ಅವರ ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಜೈ ಡಿ ಬಾಸ್ ಅಂತ ಹೇಗೆ ಅವಾಗೆಲ್ಲ ಉರ್ಸಾಕ್ಬಿಟ್ಟು ಅವ್ರು ಮಾಡಿದ ತಪ್ಪನ್ನ ಎಚ್ಚರಿಸ್ತಾ ಇದ್ರು. ಅದೇ ರೀತಿ ಗಿಲ್ಲಿಯವ್ರ ಬಗ್ಗೆ ಯಾರೇ ಮಾತಾಡಿದ್ರು ಕೂಡ ಅವ್ರ ವಿಡಿಯೋಗೆ ಹೋಗಿ ಅವ್ರ ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗ್ಬಿಟ್ಟು ಗಿಲ್ಲಿ 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 ಅಂತ ಅಂದ್ಬಿಟ್ಟು ಬೆಂಕಿ ಎಲ್ಲ ಹಾಕ್ಬಿಟ್ಟು ಬೆಂಕಿ ಹಚ್ತಾ ಇದಾರೆ ಅವರ ಬ್ಯಾಕ್ಗೆ. ಸೊ ನನ್ಗನ್ಸಿದ್ದು ಆ ಒಂದು ಡಿ ಬಾಸ್ ನೋಡಿ ಸೀಸನ್ 12 ಮಳವಳ್ಳಿ ಮದ್ದೂರಲ್ಲೂ ಹವಾ ಮಡ್ಗಿವಿ, ಬನಮೂರಿ ಮೇಲ್ಕೋಟೆಲ್ಲೂ ಲೆವೆಲ್ ಮಡ್ಗಿವಿ, ದೊಡ್ಡ ಕೆರೆಯೋರ್ಗೆ ಇಷ್ಟ ಆಗೋದ್ವಿ, ಚಿಕ್ಕಾಡೆ ಅಕ್ಕಪಕ್ಕ ಫೇಮಸ್ ಆಗೋದ್ವಿ. ನಿನ್ ಬಿಗ್ ಬಾಸ್ ಫಿನಾಲೆ ಕರ್ಕೊಂಡು ಹೋಗ್ತೀನಿ, ನೋಡ್ತಾ ಇರ್ತಾವ. ಗಿಲ್ಲಿಯಣ್ಣ ಮಾತು ಕಲ್ತಾನ್ರಿ, ಮಾತಿಂದ ಕೊಟ್ಟಾನ. ನಾ ಹಾಡು ಕಲ್ತಿದ್ದೆ, ಹಾಡಿಂದ ಕೊಟ್ಟಿನಿ. ಹಂಗಾಗಿ ಶೋ ಯಾವ್ಯಾವ ತರ ಇರುತ್ತ ಆ ತರ ನಡೀತಿರ್ತೈತ್ರಿ. ಅವ್ನು ಚೆನ್ನಾಗಿ ಆಟ ಆಡೇನ, ಚೆನ್ನಾಗಿ ಮಾತಾಡೇನ, ಎಲ್ಲಿ ಮಾತಾಡೋದ ಎಲ್ಲರಿಗೂ ಮಾತಾಡಿ ಸ್ವಿಚ್ ಆಫ್ ಮಾಡ್ಯಾನ.